ಯಾರು ಎಲ್ಲಾರು ರೈತನ ಹಿಂತೆಗಾಕ ಅಂತಾರ. ಯಾಕಂದ್ರ ನೌಕರಿ ಗಂಡ ಬೇಕಂತಾರ. ಮತ್ ಎಲ್ಲಾರು ನೌಕರಿ ಗಂಡ ಬೇಕಂದ್ರ ರೈತರಿಗೆ ಹೋಗ್ಬೇಕು. ಖರೆ ಖ್ಯಾತಿ ಹುಡುಗಿದ್ರು ಈ ಹಳ್ಳಿ ಹುಡುಗನ ಜೋಡಿ ಸಂಸಾರದಾಗ ಚಂದಾಗಿ ಹೆಚ್ಚಾಕತಿ ಅಂದ್ರ ನನಗ ಎಲ್ಲ ಗೊತ್ತಾತ್ ಬಿಡ್ರಿ. ಯಾಕೆ ನನಗ ಹಿಂಗ ಉಬ್ಬಿಸ ಕೆಲ್ಸ ತಗೊಂಡಾತ್ರಿ. ಇಲ್ಲಲೇ ಅದೇನಂತಾರಲ್ಲ, ಮಲಗಾನಕ ಹೆಣ್ ಕೊಡ್ಬಾರ್ದಂತ, ಮಸೂತಿಗೆ ಎತ್ತ ಕೊಡ್ಬಾರ್ದಂತ. ನಿನಗೂ ಶಾಸ್ತ್ರ ಎಲ್ಲ ಗೊತ್ತದ ಬಿಡ. ನಿಮ್ ಕಟ್ಕೊಂಡಿಂದ ಗೊತ್ತಾಗೈತ್ರಿ ಬಾರು. ಇವತ್ತ ಏನೈತೆ ಅನ್ನೋದು ಗೊತ್ತೈತೇನ್ರಿ ನಿಮಗ್? ಇವತ್ತ ಏನಾಯ್ತು ಗೊತ್ತ? ಏನ್ ನೆನಪ ಇಲ್ಲೇನ್ರಿ ನಿಮ್ಗೆ? ನೆನಪಿಲ್ಲ. ಏನೈತಿ? ಅಲ್ರಿ, ಇವತ್ತ ನಾ ಮದ್ವೆ ಆದ ದಿನ ಐತಿ. ಒಂದ್ ದೇವಸ್ಥಾನಕ್ಕಿಲ್ಲ, ಒಂದ್ ಎಲ್ಲಿ ಹೊರಗಿಲ್ಲ, ಇಷ್ಟೆಲ್ಲಾ ಮರ್ತ್ರಣ. ಏ ಹುಚ್ಚಿ, ಅಷ್ಟ್ ನಾನು ಮಳ್ಳನ್ ಮಾಡಿ ಅಲ್ಲ. ಇವತ್ ನಮ್ ಮದ್ವೆ ಆದ ದಿವಸ ಐತತ್ತು ನನಗ್ ಗೊತ್ತೈತಿ. ದೇವಸ್ಥಾನಕ್ಕೆ ಹೋಗುದು ಯಾಕ? ಬಸವಣ್ಣವ್ರು ಹೇಳ್ಯಾರ, ಕಾಯಕವೇ ಕೈಲಾಸ. ಜೀವನದಾಗ ಹೆತ್ತಾಕಿ ಮತ್ ಹೊತ್ತಾಕಿ ಇಬ್ರು ದೊಡ್ಡವ್ರ. ಈ 9 ತಿಂಗಳ ಹೆತ್ತವ್ ಹೊತ್ರ ಸಾಯು ಮಠ ನಮ್ಮನ ಈ ಹೊತ್ತವ್ ಹೊರ್ತಾಳ. ಅದಕ್ಕಾಗಿ ಭೂಮಿ ತಾಯಿಗಿಂತ ಮತ್ತಾವ ದೇವ್ರಿಲ್ಲ. ಕಾಯಕವೇ ಕೈಲಾಸ ಅಂದಾರ. ಭೂಮಿ ತಾಯಿ ಒಳಗೆ ಕೆಲಸ ಮಾಡ್ತೀವಿ, ಹುಟ್ಟಿಂದ ಸಾಯು ಮಠ ಭೂಮಿ ತಾಯಿನ. ಅದಕ್ಕೆ ನಮಗೆ ರೈತಗೆ ಈ ಭೂಮಿ ತಾಯಿನ ದೇವರ. ಈ ಭೂಮಿ ಮ್ಯಾಗ ನಿತ್ಯವಂದ್ರ ಇದಕ್ಕೆ ನಮಸ್ಕಾರ ಮಾಡೋನು. ನಮ್ಮ ಜೀವನ ಚಂದ ಇಡ್ಲಿ ಅಂತ ಹೇಳಿ ನೀನು ಬೇಡ್ಕೋ. ಇವತ್ತ ನಮ್ಮ ಮದುವೆ ಆದ ದಿವಸ ಅಂತಿ ಅಷ್ಟಕ್ ನಾಚುವತ್ತೆ. ನಾ ಏನ ಹೊಸಾಗಂತೆ ಏನ? ಅಲ್ರಿ, ಮದ್ವೆ ಆದ ಇವತ್ತು ಹೊಸಾಗೈತಿ. ಆದ್ರೂ ಯಾವಾಗಿದ್ರು ಒಂದಿಟ್ಟು ನಾಚಬೇಕಲ್ಲ, ನಾಚಿಕೆ ಇರ್ಬೇಕು. ಮತ್ತ ಮದುವೆ ಆದ ದಿವಸ ಅಂತಿ ಎಲ್ಲ ಅಂತಿ. ಮತ್ ಏನಾದ್ರು ಬಿಸಿಲಾಗ ಒಂದು ಸ್ಟೆಪ್ ಸ್ಟೆಪ್ ಹಾಕಿ ನನಗಂತೂ ಹೊಟ್ಟೆ ಸಿತ್ತಿ ಊಟ ಮಾಡೋದಂತ. ಹೊಟ್ಟೆ ಸಿತ್ತ? ಹಾನ್ರಿ. ಬಾ ಹಂಗ ನನಗೂ ಸ್ಟೆಪ್ ಹಾಕಿ ಹೊಟ್ಟೆ ಸಿತ್ತು. ಮನೆಗೆ ಹೋಗಿ ಊಟ ಮಾಡೋಣ. ನೋಡಲಿ ಹೆಚ್ಚಾದ್ರು ಕುಡುಕರಿ ಇಲ್ಲಿ ಕುಡಿಸಿ ಕಡಿಸೋ ಮಂದಿ ತುಂಬ್ಯಾರೋ ಇಲ್ಲಿ. ಚಲೋ ಇದ್ದದನ್ನ ಕೆಡಿಸಿ ಸಂಸಾರ ಹಳ್ಳ ಗುಡಿಸಿ ಅವ್ರ ಮನೆಯಾಗ ಹೋಗಿ ಮಾಡತಾರ ಅಮಾವಾಸಿ. ಇಂಥವ್ರಿಗೆ ನಾನು ಮುಂಜಾನೆ ಎದ್ದ ಇದನ್ನ ಒಂದು 90 ತಗೋತಾನ, ಒಟ್ಟ ಸಮಾಧಾನ ಆಗೋದಿಲ್ಲ. ಒಟ್ಟ ತಲೆನ ಓಡಂಗಿಲ್ಲ ತಿನ್ನಿ. ಅದಕ್ಕೆ ಇದನ್ನ ಯಾರು ಕಂಡು ಹಿಡ್ದಾರು ಭಗವಂತರು ಅವ್ರಿಗೆ 100 ಶರಣ ಹೇಳ್ತಾರೆ ನೋಡಪ್ಪ. ದೋಸ್ತ, ಇದನ್ನ ಕುಡಿಲಿಕ್ಕಂದ್ರ ಏನ್ ಕೊಟ್ಟ ರೊಕ್ಕನೂ ಇಲ್ಲ, ಗಂಟು ಇಲ್ಲ. ಈ ಬಡ್ಡಿ ಹಂಗ ಕೊಟ್ಟ ರೊಕ್ಕನ ಬರಂಗಿಲ್ಲ. ಇದನ್ನ ಕುಡ್ದಾಗ ಒಂದ್ ಸ್ವಲ್ಪ ಧೈರ್ಯ ಬರ್ತತಿ. ಹೌದತಿ. ಸಂಗು ನೋಡಪ್ಪ, ಎಲ್ಲಿ ಹೋಗತ್ತಿ ನೀ ಕೊಟ್ಟದ್ದು? ಕೂಡ ನಂದೊಂದು ದೊಡ್ಡ ಕೆಲಸ ಆಗೋದೈತಿ. ಏನದ? ಅದು ಏನಂದ್ರೆ ನಾ ಹೇಳಂಗಿಲ್ಲ, ಮಾಡೋದೈತ. ಆ ಕೆಲಸ ಮುಗಿತ ತಿಳಿನಿ. ನೀ ಎಟ್ ತಿಂದಿ, ಎಟ್ ಕುಡ್ದಿ, ಎಟ್ ಬಿಟ್ಟಿ, ನಾನ ನಿನಗೆ ಕೊಡ್ತಾನ ಬಡ್ಡಿ ಹಂಗವಾಗ. ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ ನೀ. ಏನ ತಿನ್ನ ಕೆಡ್ಸೋಬೇಡ. ಯಾವಾಗ ಕುಡಿಲಾಕ್ ಬರ್ತೀವಿ ಒಂದ್ ಏನ್ರಿ ನೆಪಾನ ಹೇಳ್ತಿ. ಯಾವಾಗ ಬೇಕಾದಾಗ ಒಂದ್ ಅದಕ್ಕೊಂದ್ ಏನ್ರ ಜೋಡಿಸೇ ಇರ್ತಿ. ರೊಕ್ಕಾರ ಯಾವಾಗ ಕೊಡ್ತಿ? ಒಟ್ಟ ತಲೆ ಕೆಡ್ಸೋ. ಏನ್ ಬಿಸಿಲಿದು ಅಲ್ಲ. ಈಸ್ ದಿನ ಮಳೆಯಾಗಿ ಬೆಳೆ ಎಲ್ಲ ರೋಗ ಬಿದ್ದು ಹದಗೆಟ್ಟಿದ್ದು. ಈಗ ಬಿಸಿಲು ಬಿದ್ದು ಮಳೆ ಎಲ್ಲ ಚಲೋ ಆಗೈತಿ, ಬೆಳೆನೂ ಚಲೋ ಅದಾವು. ಇವು ನಮ್ಮ ರಾಮು ಅಲ್ಲ,
ಆ ಕಿಡುಬುಡು ಸಂಘ ನೋಡಿ ಕೂತಾನಲ್ಲ ಸರಿಯಾಗಿ ಕುಡ್ಕೋತ ದಾರ್ಯಾಗ. ಹೌದ್ರಿ ನಮ್ಮ ರಾಮಣ್ಣ ಅವ್ರಿ ಬರ್ಲಾಕ 7 ಮಂದಿ 12-11 ಆತಿ ಕುಡ್ಕೊತ ಕೂತಾನಲ್ರಿ ಮಗ. ಯಾರಿಗ್ ಗೊತ್ತಪ್ಪ ಈ ಮನೆ ಕುಡ್ದಾನ ಹರಿಯಾಗಿದ್ದು. ಯಾವಾಗ ಕೊಡ್ತೀನಿ ಕೊಡು ಮರ. ನಿಮ್ಮ ಅಣ್ಣ ವೈನಿ ಬಂದ್ರು ರಾಮವ್ವ ಬಂದ್ರ ಬರ್ಲಿ ಬಿಡು, ಯಾಕೆ ವಿಚಾರ ಮಾಡ್ತಿ? ನಮ್ಮ ಅಣ್ಣ ವೈನಿ ಬಂದಾರ ಇಲ್ಲ, ಎಲ್ಲಿ ಕೆಲಸ ಬಣ್ಣಿ ಹೇಳ್ಬೇಡ, ಸುಮ್ಕುಂದ್ರಿ. ಈಗ ಹಿಂಗ ಹೇಳ್ತಿ, ಅವ್ ಮುಂದೆ ಬರೋಟೆ ನಾಯಿ ಕುನ್ನಿಗತ್ತೆ ಮಾಡ್ತಿ. ಏ ಹಂಗೇನು ಚಾನ್ಸೇ ಇಲ್ಲ. ನೀವು ಒಟ್ಟ ತಲೆ ಕೆಲಸ ಬೇಡ, ಸುಮ್ ಕೂತ್ಬಿಡು, ಹೇಳಬೇಡಿ. ಏ ರಾಮು, ಯಾಕೋ ಹಿಂಗ್ಯಾಕ್ ಮಾಡಾಕತ್ತಿ? ಹರಿಯಾಗದ ಕೂಡಲೇ ಮಾರಿಲ್ಲ ಮಕ್ಕ ಇಲ್ಲ, ಆ ಕಿಡ್ಬುಳು ಸಂಘ ನೋಡಿ ಕೂಡಿ ಸರಿ ಕುಡ್ಕೊಂಡು ದಾರ್ಯಾಗ ಕೂತಿ. ನಿನ್ನ ಖಬರೆಲ್ಲ ಐತ? ಆ ಇದ್ಯೋ ಹೊಲಕ್ ಹೋಗಿ ಏನ್ ಕಂಟ ಕಡ್ದು ಬಂದ್ರಪ್ಪ ನೀವಿಬ್ರು? ಹಣ್ಣಾಗ ತಿತ್ತೀರಿ, ಏನ್ ಕೆಲಸ ಮಾಡ್ತೀರಿ ಹೊಲ್ಲಾಗ? ತಿಂದು ಕೂಡ ಕರಗಲತ್ತೇಳಿ ಹೊಲಕ್ ಹೋಗ್ತೀರಿ, ಅಪ್ಪನ ತಲೆ ಕೆಡಿಸಿ ನನಗ ಕುಡಿಯಕ್ ಹಚ್ಚಿರಿ. ಇದನ್ನ ಮಾಡ್ತೀರ ನೀವು ತಗದ? ನನಗ ಬುದ್ಧಿ ಹೇಳಿ ದೊಡ್ಡ ಶಾಣ್ಯಾರ ಆಗ್ಬೇಡ್ರಿ. ಹೊಟ್ಟೆಸ್ತನ ಮನೆಗೆ ಹೋರಿನ್. ಯಾಕಪ್ಪ ರಾಮು ಹಿಂಗ್ ಮಾಡಾಕತ್ತಿ? ಬಾ ಮನೆಗ್ ಹೋಗುಣಂತ, ಊಟ ಮಾಡೋಣಂತ. ರಾಮು, ಬುದ್ಧಿ ಹೇಳಾಕ್ ಹೋದ್ರೆ ನೀ ನಮ್ಮನ್ನ ಬೇಯಾಕ್ ಬರ್ತಿ? ಪರು ಅವ ಬರ್ತಾನ, ಬಿಕ್ಕಟ ಮಂದಿಲ್ಲ ನೋಡಾತಾರ ಇಲ್ಲಿ. ಈ ತರ ಕುಡ್ದು ದಾರ್ಯ ನಿತ್ರ ಮನಿತನ ಕಿಮ್ಮತ್ತಲ್ಲ, ಏನ್ ಅಪ್ಪನ ಕಿಮ್ಮತ್ತಲ್ಲ, ನನ್ ಕಿಮ್ಮತ್ತಲ್ಲ, ಅವನ್ ಕಿಮ್ಮತ್ತಲ್ಲ. ಅದಕ್ಕ ಇಲ್ಲಿ ಸುಮ್ಕೆ ಮಂದ್ಯಾಗ ಮಾನ್ಗೇಡ್ ಆಗುದ್ ಬೇಡ. ಆಗಿದ್ದಾತು ನೋಡು, ಯಾವ ಬರ್ತಾನ, ಬರ್ಲಿ ಮನಿಗೆ ಹೋಗ್ಮಾನ. ನೋಡ್ರಿ ಏ ನಿಂದೇನ್ ನಡೀತೈತ್ಲೆ ಮನ್ಯಾಗ ಕಾರ್ಬಾರ? ಸಂಗು ನೋಡಕತ್ತೀನಿ, ಇಂದಿಲ್ಲ ನಾಳೆ ಮನೆ ಹಿಡ್ತಾನ ನಾನ ಮಾಡ್ಲಿಲ್ಲ ಅಂದ್ರ ನಮ್ಮಪ್ಪನ ಮಗನ ಅಲ್ಲ. ಒಂದ್ ಮಾತು ಹೇಳ್ಯಾನ, ಹೇಳಲ್ಲ. ನಿಮ್ಮ ಅಣ್ಣ ಹತ್ತಿಲ್ಲ ಶಿವಪ್ಪ. ಕಾಸು ನಿಮ್ಮ ಅಣ್ಣ ಅಲ್ಲೋ ದೋಸ್ತವ, ನಿಮ್ಮ ಅಣ್ಣ ಅಲ್ಲ. ಏನ್ ಮಾತಾಡ್ತಿ? ನಮಗ್ ಸುಲಭ ತಲಿಕ್ ಹಾಕ್ ಮಾಡ್ಬೇಡ. ಕಿತ್ತಂಗ ಹೇಳಿದ್ರ ಎದ್ದು ಬಂದ್ ಎದಿಗ್ ಹೋದ್ರ ನಂಗ ಆತಲ್ಲೋ ಸಂಗು. ಇದು ಅಲ್ಲ ನಮ್ಮ ಅಣ್ಣ ಅಲ್ಲ ಅಂದ್ರೆ ಹೆಂಗ ಮಾತಾಡಿದ್ರೆ? ನಿಜಾನು ದೋಸ್ತ, ನಿಜ ದೋಸ್ತ. ಏನ್ ನಿಮ್ಮ ಅಣ್ಣ ಶಿವಪ್ಪತ್ತಿಲ್ಲ, ಅವ್ ನಿಮ್ಮ ಅಣ್ಣ ಅಲ್ಲ. ಹೋಗಿ ನಿಮ್ಮ ಅಪ್ಪನಿಗೆ ಕೇಳ್ಬೇಕಾದ್ರ ಅವ ನಿಮ್ಮ ಅಣ್ಣ ಅಲ್ಲ ಸಂಗು. ಇನ್ನೋ ನಿಮ್ಮ ತಂದೆ ತಾಯಿಗೆ ಮಕ್ಕಳಾಗಿತ್ತಿಲ್ಲ, ಅವಾಗ ಅನಾಥಾಶ್ರಮಕ್ಕೆ ಹೋಗಿ ಶಿವಪ್ಪತ್ತೇನ್ ಹೇಳ್ತಿಲ್ಲ, ಅವನ್ನ ದತ್ತಕ್ ತಗೊಂಡ್ರು ನಿಮ್ಮ ಅಪ್ಪ. ಹೋಗಿ ಕೇಳಿ ನಿಮ್ಮ ಅಪ್ಪನ. ಹೌದಾ? ಹೌದು ಸಂಗು. ಏನ್ ಹೇಳಕತ್ತೀನಿ? ನನಗೆ ಸಿಟ್ಟು ಬಡ್ದಂಗ ಆಗತ್ತೆ. ನಿಜವಾಗ್ಲು ಸಂಗು, ನಿಜವಾಗ್ಲು. ಈ ಮಾತು ಏನಾರ ಸುಳ್ಳು ಆತ ತಿಳಿನಿ, ನಿನ್ನ ಹಿಂಗ ಹೊಡಿತೀನಲ್ಲ, ಬಾಳ ಕೆಟ್ಟ ಹೊಡಿತೀನಿ. ಮತ್ತ ಇವ ನಮ್ಮ ಅಣ್ಣ ಅಲ್ಲ ಅನ್ನೋದು ನಮ್ಮ ಅಪ್ಪನೂ ಹೇಳಿಲ್ಲ, ನಮ್ಮ ಅಣ್ಣನೂ ಹೇಳಿಲ್ಲ. ಇನ್ನು ಮ್ಯಾಗ ಐತಿ ನೋಡು. ಈ ನಮ್ಮ ಅಣ್ಣನ ಹೆಂಗ ಮಾಡ್ತಾನಲ್ಲ ಇನ್ನ ನೋಡ್ತೀರೇನು? ಅಪ್ಪ ಏನ್ ಮಾಡತ್ತಾನೋ ಏನಿಲ್ಲ. ಯಪ್ಪ ಹೇಳಪ್ಪ, ಯಾಕೆ ಆರಾಮಿಲ್ಲ? ಹೇಳು, ಇನ್ನ ಮಕ್ಕೊಂದಿಲ್ಲ? ಮಾಮ ಆರಾಮಿಲ್ಲ? ಬಳ್ಳಾರಿ ಡಾಕ್ಟರ್ ಕಾಲ್ ಮಾಡೋ, ನನ್ನ ಫೋನ್ ಹಚ್ಚಿ ಕರ್ಸು, ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟೋಕಾರ. ನೋಡಪ್ಪ, ಏನು ಗುಳಿಗೆ ಕೊಡ್ತಾರವ, ಏನ್ ಇಂಜೆಕ್ಷನ್ ಮಾಡ್ತಾರ? ನನಗ ಎಲ್ಲಿ ಜ್ವರ, ಎಲ್ಲಿ ನೆಗಡಿಲ್ಲ, ಜ್ವರ ಇಲ್ಲ, ನನಗೆ ಜಡ್ಡ ಇಲ್ಲ. ಆ ಮಗಳ ಸಂಬಂಧ ಚಿಂತೆ ಮಾಡಿ ಸಾಕಾಗಿತ್ತು ನನಗ. ಯಪ್ಪ, ಯಾಕ ರಾಮನ್ ಚಿಂತೆ ಮಾಡ್ತೀನಿ? ಬರೀ ರಾಮನ್ ಚಿಂತೆ ಮಾಡ್ತಿ. ಈಗ ಸಣ್ಣ ಹುಡುಗ, ಇನ್ನ ವಯಸ್ಸು ಬಲ್ತಿಲ್ಲ, ಮಳ ಬುದ್ಧಿ. ನಾ ಲಗ್ನ ಆದ್ರೆ ಎಲ್ಲ ಚಲೋ ಅಕ್ಕನ ಚಂದಾಗ ಬಾಳೆ ಮಾಡ್ತಾನ. ಅವನ್ ಚಿಂತೆ ಬಿಡು, ನಾ ಇಲ್ಲ ಅವ್ನು ನೋಡ್ಕೊಳಕ್. ಎಷ್ಟು ಜನ ಹೇಳೋದಪ್ಪ, ದೊಡ್ಡ ಮಗ ಆಗ್ಯಾನ, ಸಣ್ಣ ಇದ್ರ ನಡೀತೈತಿ. ಹೆಂಡ್ರ ಮಾಡಿದ್ರ ಮನಿ ಹೊತ್ತು ಸಂಸಾರ ಮಾಡ್ಬೇಕು, ಅವನ ಮಾಡ್ಬೇಕ. ಉಪಯೋಗಿಲ್ಲಪ್ಪ ಹುಡುಗ, ಉಪಯೋಗಿಲ್ಲ. ಹೇಳಿದ ಮಾತು ಕೇಳಂಗಿಲ್ಲ. ನನ್ನ ಮರ್ಯಾದೆ ಹೆಂಗ್ ಉಳಿತತ್? 4 ಮಂದಿಯಾಗ ನಾ ಅಡ್ಡಾಡವ.
ಯಪ್ಪ ನಾವು ಮಾತೇಳಿ ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರ. ನೀ ಸುಮ್ಕೆ ವನ ಚಿಂತೆ ಮಾಡ್ಕೊಂಡ ನೀನ್ ಮೊದಲ ಆರಾಮಿಲ್ಲ ಚಿಂತೆ ಮಾಡಕ್ ಹೋಗ್ಬೇಡ. ಎಲ್ಲಾ ಸರಿ ಹೋಗ್ಕಣ. ನನ್ ಮ್ಯಾಲ ನಂಬಿಕೆ ಐತಿ ನಿನಗೆ? ನಂಬಿಕೆ ಐತತ್ತ ಇಟ್ಟು ದಿನ ಬದುಕಿನಪ್ಪ ನಾನು. ಆ ನಂಬಿಕೆ ಇರ್ಲಿಕ್ಕಂದ್ರ ನಾ ಎಂದೂ ಸತ್ತು ಹೋಗಿದ್ದು. ಆಯ್ತು ಪಾರು, ಅಪ್ಪನ ಊಟ ಮಾಡಿ ಒಟ್ರಿಗೆ ಊಟ ಕೊಡು, ಊಟ ಮಾಡೋಣ. ರಾಮನು ಬರ್ತಾನೆಂದ್ರಿ, ಬರಾತಿದ್ದ ಅವನು ಕೂಡ ಊಟ ಮಾಡಂತ. ಅವ್ನ ಏನ್ ಮಾಡ್ತಾರವ? ಅವ್ ಎಲ್ಲಿ ಇರ್ತಾನೋ, ಎಲ್ಲಿ ಕುಂದಿರ್ತಾನೋ, ಎಲ್ಲಿ ನಿಂದಿರ್ತಾನೋ, ಎಲ್ಲಿ ದಾಬದಾಗಿರ್ತಾನೋ, ಬಾರ್ನಾಗಿರ್ತಾನೋ ಒಂದಂತ್ರು ಹೇಳಾಕ್ ಬರುದಿಲ್ಲ. ನೀವ್ರ ಚಂದಾಗ ಹೊಲಕ್ ಹೋಗೋದು ಬರೋದು ಕೆಲಸ ಮಾಡೋದು ಮಾಡಾಕತ್ತರಿ. ನೀವು ಊಟ ಮಾಡ್ರಿ, ಅವ್ ಬರ್ತಾನ, ಬಂದಾಗ ಉಣ್ತಾನ. ಯಾವಾಗ ಬರ್ತಾನ? ಪಾರು ಮಾತಾಡ್ತೀನಿ. ಊಟ ಖರ್ಚು ಅಪ್ಪ ತಗೊಳ್ಳಿ, ಯಾಕೆ ಊಟ ಮಾಡು. ಊಟ ಮಾಡಮ್ಮ. ನೀನು ತಗೋರ್ವ, ನೀ ಯಾಕೆ ಅಲ್ಲಿ ಕುಂದಿರ್ತೀನಿ? ನೀನು ಅಂತ ತಗೋ. ನಾನು ಉಂತಿನ್ರಿ, ನೀವು ರಾಮನು ಬಂದ ನಾ ಹಾಕಿ ಕೊಡ್ತೀನಿ. ನಮ್ಗ ನಾ ಉಂತೀನಿ ಅಂತ ಆಮೇಲೆ ಊಟ ಮಾಡ್ರಿ. ಯಾವಾಗ ಬರ್ತಾನೋ ಯಾವಾಗಿಲ್ಲೋ ಬರ್ತಾನ. ಅವನ ನನಗೆ ಮೋಸ ಮಾಡಿ ಕಿಶಿಂದ ಆಟ ಹಚ್ಚಾರ ಇವರು. ಯಾಕಪ್ಪ ಶಿವಪ್ಪ, ಹರಾಮ್ ಕೂಡ ಸಿಹಿ ಎತ್ತಾಕತ್ತಿರ್ಬೇಕಲ್ಪ. ಊಟ ಕೂತಾರ ಊಟ ಯಾಕೋ ಹಿಂಗ್ಯಾಕ್ ಕೂಡ ಹಾಕ್ತೀವ ನೀನು? ಹಾದ್ ಗೊಬ್ಬರಿಗೆ ಅನ್ನ ಹಾಕ್ತಾರ. ನಿನ್ನ ಅಣ್ಣ ಊಟ ಮಾಡಕ್ ಕೂತಾನ. ಊಟ ಮಾಡೋದು ತಾಟ ಕಸ್ಕೊಂಡ್ ಕೆರೆದು ಹೋಗಿದ್ಯಲ್ಲೋ. ಏನಾಗೈತಿ ನಿನಗ? ಏನಾಗ್ಬೇಕು ಎಲ್ಲ ಆಗೋಗೈತಿ. ನೀ ಹಿಂಗ ಮಾಡಿದಂದ್ರ ನೀ ಸಾಯಂಗಿಲ್ಲ, ನಾ ಸಾಯ್ತೀನಿ. ಯಾಕೋ ಇವತ್ತ ಸಂಜೆ ಜೋಡಿ ಕೂಡಿ ಬಹಳ ಕುಡ್ದಾನ. ಏನ್ ಊಟ ತಾಟ್ ಕಸ್ಕೊಂಡ್ರ ಅನ್ನ ಪ್ರೀತಿ ಕಸ್ಕೊಂಡಾಗೈತಿ. ಇಲ್ಲ ಅವ್ ಎಷ್ಟೇ ಏನ ಮಾಡಿದ್ರು ನನ್ನ ಪ್ರೀತಿ ಅವನ ಮ್ಯಾಗ ಇದ್ದಿದ್ದು. ಏನ್ ಮನಸ್ಸಿಗೆ ಹಚ್ಕೋಬೇಡ. ಶಿವಪ್ಪ, ನೀ ಸ್ವಂತ ಶಿವಪ್ಪ. ಇವ ಯಾರ? ಎಲ್ಲಿದೆ ಬಂದ? ಅವ ನಮ್ಮ ರಕ್ತ ಹಂಚ್ಕೊಂಡ್ ಹುಟ್ಟಿದವನ. ಏನ್ ಮಾತಾಡ್ತಿ? ಹೆತ್ತ ಮಗನ ಮ್ಯಾಗ ಕೈ ಮಾಡಿದಲ್ಲ ನೀ. ಎಂದೂ ನನ್ನ ನೀ ಮುಟ್ಟಿದ್ದಿಲ್ಲ. ಇವತ್ತ ನನ್ನ ಮ್ಯಾಗ ಕೈ ಮಾಡಿದಲ್ಲ. ಮಗ ಅನ್ನೋದು ಮರ್ತ ಬಿಡ್ಬೇಕಾಗಿತ್ತು. ನಿನ್ನ ಇವತ್ತು ಕಲಾಸ ಮಾಡ್ತಿದ್ದಿ. ಇವತ್ತು ನಿನ್ನ ಕುಡ್ದ ನೀನು ಕುಡಿದ ಏನ? ಏನೋ ಯಾಕ ಇವತ್ತ ಬಾಳ್ ಕುಡ್ದು ಎಂದು ಅನ್ನಾದ ಮನುಷ್ಯ ಇವತ್ತ ಇಂತ ಮಾತು ಅಂದ್ಬಿಟ್ಟ. ಊಟ ಕೂತಾಗ ತಾಟ್ ಆಯ್ತು. ಅದನ್ನ ಬಾಳ ಚಿಂತೆ ಹಚ್ಕೋಬೇಡ. ಯಾರ ನನ್ ತಮ್ಮದಾನ. ನನ್ನ ಹಣೆ ಬರ ಇದ್ದಪ್ಪ. ಹೆತ್ತ ಮಗನ ಮ್ಯಾಗ ಕೈ ಮಾಡಂಗ ಆಗ್ಬಿಟ್ಟಿಲ್ಲ. ಹೌದು ಮತ್ತ ಹೆತ್ತ ಮಗನಕ್ಕಿಂತ ಸಾಕಿದ ಮಗನ ಹೆಚ್ಚದ ನಿನಗ. ಯಾವ ನಿನಗೆ ಹೇಳಿದವ? ಸಾಕಿದ ಮಗ, ಸ್ವಂತ ಮಗ ಯಾವ ಹೇಳಿದವ ನಿನಗ? ನನಗೆ ಸಂಜೆ ಎಲ್ಲ ಹೇಳ. ಮಗ ಸಂಜೆ ಉಪ್ಪೇ ಬಿಟ್ಟಾನ. ಹೇಳ್ಯಾನ ಉಪ್ಪು ಹೇಳ್ಯಾನ. ಮುರಿಯಾಕ ನಿತ್ತಾರ ಅವ್ರು. ಮಂದಿ ಮುರಿಯಾಕ ನಿತ್ತಾರ. ನಮ್ ಸಂಸಾರ ಮುರಿದ ಹಾಳು ಮಾಡ್ಬೇಕಂತ ಮಾಡ್ಯಾರ. ಹೌದು, ಇವ ಯಾರು ನಮ್ಗೆ ಹೇಳ್ಬೇಕು ನೀ. ಒಂದಿನ ಸತ್ಯ ಯಾವ್ದಿದ್ರು ಗೊತ್ತಾಗೋದು. ಸತ್ಯಕ್ಕೆ ಸಾವಿಲ್ಲ ಅಂತ ಸುಳ್ಳು ಸುಖ ಇಲ್ಲ ಅಂತ. ಸತ್ಯ ಯಾವಾಗಾದ್ರೂ ಒಂದಿನ ಗೊತ್ತಾಗೋದಲ್ಲ. ಇವತ್ತು ಗೊತ್ತಾಗೈತಿ. ನೀವು ಆರಾಮಿಲ್ಲ, ಸುಮ್ಮನೆ ಓಡಾಡಕ್ ಹೋಗ್ಬೇಡ್ರಿ. ರಾಮು ಏನ್ ಯಾಕದ ಅನ್ನಕ ತಲೆ ಯಾಕೆ ಕಡ್ಸ್ಕೊಟ್ರಿ ಮಾಮಾರ? ಏನ ಅಂತಾನಂತ ಹೇಳೋ ಕಾಲ ಬಂದೈತಿ. ಹೇಳ್ಬಿಡ್ರಿ ರಾಮಗ. ನೀ ಮಾತಾಡೋದು ಬರಬ್ರಿ. ಯಪ್ಪ, ಈಗ ಪಾರು ಅನ್ನೋದು ಕರೆಕ್ಟ್ ಐತಿ. ನಾವ್ ಎಷ್ಟ ಮುಚ್ಚಿಟ್ರು ಕೂಡ ಒಂದಿನ ಹುಡುಕ ಹೊರಗೆ ನಾ ಯಾರು ಏನೆಂಬುದು ಬಿಚ್ಚಿ ಹೇಳ್ಬಿಡಪ್ಪ. ಯಾಕಿಲ್ಲಪ್ಪ? ಹೇಳಪ್ಪ, ಹೇಳಬೇಕು ನೀವು. ನಾ ಏನ್ ಬ್ಯಾರೆ ಬೇರೆ ಮುಚ್ಚಿಡ್ಬೇಡ. ಮುಂದ್ ಬಿಚ್ಚಿ ಹೇಳ್ಬಿಡಲ್ಲ. ಇಟ್ಟು ದಿನ ಮುಚ್ಚಿಟ್ಕೊಂಡ್ರ ಏನೋ ಪ್ರಯೋಜನ ಇಲ್ಲಪ್ಪ. ನೀ ಸುಮ್ಮ ಕೂತ್ರು ಮಂದಿ ಏನ್ರ ತಲೆ ಹೋಗಿಸಿ ನೀನು ಜೀವ ಇದ್ದಾನ ಇದ್ದಿದ್ದು ಹೇಳ್ಬಿಡಪ್ಪ. ನೋಡಪ್ಪ, ನಿಮ್ಮ ಮಗುನ ಲಗ್ನ ಆಗಿ 20 ವರ್ಷ ಆದ್ರೂ ಮಕ್ಕಳ ಆಗ್ಲಿಲ್ಲ. ಮಕ್ಕಳ ತಿಳಿಕೆಯಿಂದ ಹಾಸಿಗೆ ಹಿಡಿದ್ ನಿಮ್ಮ ಅವ್ವ ನೆಲನೇ ಹಿಡಿದ್ ಬಿಟ್ಲ. ಅದ್ರ ಸಂಬಂಧ ಅನಾಥಾಶ್ರಮಕ್ಕೆ ಹೋಗ್ಕೆರಿಂದ ಈ ಪುರುಷನ್ ತಂದೆವು. ತಂದ ಕೆರಿಂದ ಜವಾಬ್ದಾರ ಮಾಡಿ ಶಿವ ತಿಳ್ಕೆರಿಂದ ಹೆಸರಿಟ್ಟ ಚಂದಾಗ ಬಾಳೆ ಮಾಡ್ಕೊಂಡ್ ಹೋಗ್ತಾರ. ತಿಳ್ಕೆರಿಂದ ಶಿವ ಹೆಸರಿಟ್ಟು ಶಿವ ಪಾರ್ವತಿನ ಅದಾರಪ್ಪ. ನಿಮ್ಮ ಅತ್ತಿಗೆ ಅಣ್ಣ ಚಂದಾಗ ನೋಡ್ಕೊಂಡ್ ಹೋಗು ಅವ್ರನ್ನ. ಯಾಕಪ್ಪ ಹಿಂಗ ಯಾಕೆ ಮಾಡಾಕತ್ತಿ ನೀನು? ಈಗ ನನ್ನ ದಾರಿ ಬಂದು ನೋಡಪ್ಪ ನೀನು.
ನೋಡ ಈಸ್ ದಿವ್ಸ ನೀ ನನ್ನ ಅಣ್ಣ ವೈನಿ ಅಂತ ಹೇಳಿ ನಾ ಮನ್ಯಾಗ ನೀವ್ ಏನಂದ್ರು ಗೊತ್ತು ಏನು ಅಂದಿಲ್ಲ ನಿಮಗ. ಇನ್ ಮ್ಯಾಗ ನಿಮಗ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಾರ ಒಂದ್ ಸ್ವಲ್ಪ ಇತ್ತಂದ್ರ ಒಂದ್ 5 ನಿಮಿಷ ಈ ಮನ್ಯಾಗ ನಿಂದ್ರಂಗಿಲ್ಲ. ಮನಿ ಬಿಟ್ಟು ಹೋಗ್ಬೇಡಿ. ಹಂಗ ಅನ್ಬೇಡು ರಾಮ, ಹಂಗ ಅನ್ಬೇಡ. ಅಣ್ಣ ಮಾಡಕ್ ಹೋಗ್ಬಾರ್ದು. ಎಂದವ ನಮ್ಮ ಮನೆಗೆ ಬಂದ ಅಲ್ಲಿಂದ ನಮ್ಮ ಮನಿ ಏನೈತಪ್ಪ, ಅವನ ಕಾರ್ಗುಣ ಚಲೋ ಐತಿ. ಅವನ ನಮಗ್ ಯಾವ್ದು ತ್ರಾಸಿಲ್ಲ, ದುಃಖ ಬೈಲಾಗಿಬಿಟ್ಟ ನಮಗ. ಧರ್ಮರಾಜ ಇದ್ದಂಗ ಅವ ಅಂತವಂದ್ರ ನಿನ್ ಬಾಯಾಗ ಹುಳ ಬೀಳ್ತಾವ. ಏ ಬಾ, ನನ್ನ ಬಾಯಾಗ ಯಾಕೆ ಹುಳ ಬೀಳ್ತಾವ? ಆರಾಮಿ ಕೂತ್ ತಿಂತಾರಲ್ಲ ಅವ್ರ ಬಾಯಾಗ ಹುಳ ಬೀಳ್ತಾವ. ನಾವ್ಯ ಮಾತಾಡಕ್ ಹೋಗ್ಬೇಡ ಹಂಗ. ಅಣ್ಣದನವ ನಾ ಮಾತಾಡಿದ ಬರೋಬರಿ ಏನೈತಿ. ಏ ರಾಮು, ಏನ್ ಮಾತಾಡಕತ್ತೀವ್ ನೀನು ನಿಮ್ಮ ಅಣ್ಣಾಗ? ಬಾ ದೊಡ್ಡ ಆಗ್ಬಿಟ್ಟಪ್ಪ, ಬಾಯಿ ಮುದ್ಬಿಡಾಕತ್ತಿ. ಏನಾರ ನನ್ ಗಂಡಾಗ ಅಂದ್ರೆ ನಾಯಿನ್ ಮಗ ಸುಮಾರು ಆಗಿಲ್ಲ ನೋಡು. ಗಂಡನ ಮ್ಯಾಗ ಎಟ್ ಜೀವ ವೈನಿ. ಆರಾಮ್ ಕೂತಿನಾಗ ಗೊತ್ತಾಗಲಿಲ್ಲ ನಿಮ್ಗೆ ಬಿಡಿ ಬಿತ್ತಿ ಕೂಳ್ ತಿಂತಿರಲ್ಲ ನೀವಿಬ್ರು. ಎಲ್ಲರ ಹೋಗಿ ಸಾಯ್ಬೇಕ ನೀವು. ನೀ ಏನ್ ಬಂದ ನಾವು ಊಟ ಕೂತ ಬಂದ್ ತಾಟ ಕಸ್ಕೊಂಡ ಒದ್ದಿಲ್ಲ, ಅವಾಗ ಸತ್ ಬಿಟ್ಟು ನಿನ್ನ ಅಣ್ಣ ಅವಾಗ ಸತ್. ನೀ ಅಂದಂಗ ನನಗ ತಂದೆ ತಾಯಿ ಯಾರೂ ಇಲ್ಲ, ಯಾರಂತೂ ಗೊತ್ತಿಲ್ಲ. ನಾ ಅನಾಥಾಶ್ರಮ ಸಿಕ್ನತ್ತ ಇವ್ರು ನನ್ನ ತಗೊಂಬಂದ್ ಸಾಕಿ ಒಂದ್ ಜೀವನ ಕೊಟ್ಟಾರ. ಆ ಜೀವನಕ್ಕೊಂದು ಬಣ್ಣ ಕೊಟ್ಟಾರ. ಆದ್ರ ನಾನು ನನ್ನ ಹೆಂಡತಿ ಈ ಮನೆ ಯಾವತ್ತೂ ದ್ರೋಹ ಮಾಡೋದಿಲ್ಲ. ನಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡುಪ್ಪ, ಕ್ಷಮಿಸ್ಬಿಡು. ಸತ್ರು ಇದ್ರು ಈ ಮನೆಗೆ ಒಳ್ಳೇದ ಬಗ್ಸೀನಿ, ಕೆಟ್ಟದಂತೂ ಬಗ್ಸೇ ಇಲ್ಲ. ನನಗಿಷ್ಟ ದಿನ ಸಾಕಿ ಸಲುವಿದ ನಮ್ಮಪ್ಪಾಗ ಈ ನಿನ್ನ ಮನೆತನಕ ನಾ ಯಾವತ್ತೂ ಚಿರಋಣಿ ಚಿರಋಣಿ. ಈ ಅನಾಥ ಮಗನ ಸಾಕಿ ಸಲುವಿ ಈ ಜೀವನಕ್ಕೊಂದು ರೂಪ ಕೊಟ್ರು ಈ ನನ್ನ ತಂದೆ ಸತ್ಯಪ್ಪ ಸಾವುಕಾರ. ಏ ಶಿವಪ್ಪ, ನಿನ್ನ ತಂದೆಲ್ಲವ ನಮ್ಮ ತಂದೆದನವ. ರಾಮು, ಯಾಕಪ್ಪ ಹಿಂಗ್ಯಾಕ್ ಮಾತಾಡಕತ್ತಿ? ನಿನ್ ಮೇಲೆ ಪ್ರೀತಿ ಕಡಿಮೆ ಆಗತ್ತಂತ ಹೇಳಿ ನಾವ್ ಮಕ್ಕಳ ಮಾಡ್ಕೋಲಾರ್ದ ನೀನೇ ಮಗ ಅಂತ ಹೇಳಿ ನಿನ್ ಮೇಲೆ ಜೀವ ಇಟ್ಟು ಯಾಕೋ ಹಿಂಗ್ ಮಾಡಾಕತ್ತಿ? ಈಗ ಅವ್ ಏನ್ ಹೇಳಿದ್ರು ಕೇಳಿಸ್ತಿತ್ತೊಳಗಿಲ್ಲ, ಅವನ ತಲೆಗೆಲ್ಲ ತುಂಬಿಬಿಟ್ಟ. ನೋಡು, ಇನ್ನ ಹೆಚ್ಚಿಗೆ ಮಾತಾಡ್ಬೇಡ್ರಿ. ನಿಮ್ಮಿಬ್ಬರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರ ಇದ್ರ ಒಂದ್ ಕ್ಷಣ ಈ ಮನ್ಯಾಗ ಇರ್ಬೇಡ್ರಿ. ನೀವು ಒಟ್ಟ ಹೋಯೇ ಬಿಡೋದು. ಲೇ ಅವ್ಯಾಕ್ ಹೋಗ್ಕಣ, ನೀ ಹೋಗ. ನೀ ಏನ್ ಕುಪ್ಪಿಯಾಗದಿಯ ನನಗ? ಮನಿಗೆ ಮಗನೂ ಅಲ್ಲ, ಬಸ್ಸಾಡಿ ಕೆನಲ್ಲೂ ಅಲ್ಲ, ಕುಡ್ದು ಅಡ್ಡಾಡ್ತಿ. ನಡೀನಿ, ಎಲ್ಲ ಆಸ್ತಿ ಅವನ ಹೆಸರಿಗೆ ಮಾಡ್ತಾನ. ನೋಡು, ನಾ ಅಪ್ಪನ ಮಾತು ಒಟ್ಟ ತಲೆ ಹಾಕೋಬೇಡ. ನೀನು ನಿನಗ ನಾಚಿಕೆ ಮರ್ಯಾದೆ ಅನ್ನೋದು ಏನಾರ ಒಂದು ಚೂರು ಇತ್ತಂದ್ರ ನೀವಿಬ್ರು ಒಂದ ಕ್ಷಣ ಮನ್ಯಾಗ ನಿಂದಿರ್ಬಾರ್ದು. ಹೋಗ್ಬೇಡ್ರಿ. ಯಪ್ಪ, ಸುಮ್ಕೆ ನನ್ನ ಸಂಬಂಧ ನೀವು ತಂದಿ ಮಗ ಜಗಳ ಇಷ್ಟ ಇತ್ತು ನನ್ನ ನಿನ್ನ ಋಣ. ನಾ ಎಲ್ಲಿ ಹೋದ್ರು ಈ ಮನೆತನ ನಿಮ್ಮ ಅಣ್ಣ ಹಾಕಿದ ಋಣ ನಾ ಯಾವತ್ತೂ ಮರೆಯಂಗಿಲ್ಲ. ನನ್ನ ಮನಸ್ಸಿನಾಗ ಯಾವತ್ತೂ ನೀ ಇರ್ತಿ. ದಯವಿಟ್ಟು ನಾವು ಹೋಗಾಕ ಅಪ್ಪಣೆ ಕೊಡ್ತಾ. ಬೇಡಪ್ಪ, ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ. ನಾನು ಸತ್ತಕ್ಕೆ ನೋಡಿ ಬಿಟ್ಟು ಸತ್ತಕ್ಕೆ ನೋಡು. ಇಲ್ಲಪ್ಪ, ನೀ ಅಳ್ಕೊತ ಕುಂದ್ರಬೇಡ. ನೀ ಇಲ್ಲೇ ಇರು. ಮತ್ತೆ ನೀ ಇಲ್ಲಿ ತೀರಾ ಕುಡ್ದು ಎಲ್ಲ ಹಾಳು ಮಾಡ್ತಾನೋ. ನಾ ಹೊಕ್ಕಿನಿ, ದಯವಿಟ್ಟು ನೀ ಮನ್ಸಿಗೆ ಮಾಡ್ಕೋಬೇಡಪ್ಪ. ನೀ ಮನ್ಸಿಗೆ ಮಾಡ್ಕೋಬೇಡ. ನೀ ಎಲ್ಲಿರ್ತಿ ಅಲ್ಲೇ ಇರ್ತೀನಪ್ಪ. ನಾನು ನಿನ್ ಜೊತೆ ಬಂದು ಬಿಡ್ತೀನಿ. ಇಲ್ಲ ನಾ ಬಿಟ್ರೆ ಸತ್ತ ಹೊಕ್ಕಿನಪ್ಪ, ಸತ್ತ ಹೊಕ್ಕಿನ. ಬಾಪ, ನೀ ನಮ್ ವಜಕ್ಕೆ ಏನ ಬರ್ತೇವಪ್ಪ. ಹೋಗ್ರಿ ಹೋಗ್ರಿ, ಮೊದಲು ನಿಂದಿರ್ಬೇಡ್ರಿ. ಹೋಗ್ರಿ, ಬಾ ತಂಗಿ, ಹೋಗು. ಓ ಶಿವನೇ, ನಿನಗೆ ಕರುಣೆನೇ ಇಲ್ಲ, ನೀ ದೇವರೇ ಅಲ್ಲ. ಇವರ ಕಣ್ಣೀರಿಗೆ ಕೊನೆಯಿಲ್ಲ. ಸತ್ಯಕ್ಕೆ ನೋವಾ, ಸುಳ್ಳಿಗೆ ಗೆಲುವ, ಇದು ಎಂತ ಇವರ ದೈವ. ಅಯ್ಯೋ, ಅಳತೈತಿ ನೊಂದ ಜೀವ, ನೋಡು ನಗತೈತಿ ಕೆಟ್ಟ ದೈವ.